ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ ಕೆಲ್ಸ? ಏನೋ ನನ್ಗೇನ್ ಗೊತ್ತು. ನಾನ್ ಹೇಳಲಾ? ಏನ್ ಗೊತ್ತಾ ಅದು? ಆ ಕಾರ್ಯದ ಹೆಸರು ಘನ ಕಾರ್ಯ. ಕರೆಕ್ಟಾಗಿ ಹೇಳದ್ನಾ? ಕರೆಕ್ಟಾಗೆ ಹೇಳಿದ್ರಿ. ಟೈಮ್ ಆಗ್ತಿದೆ, ನಡೀರಿ. ಶ್ಯಾಮ, ಅಭಿಷೇಕಕ್ಕೆ ಬೇಕಾಗೋದೆಲ್ಲ ತಗೊಂಡಿದ್ಯಾ ಅಲ್ವಾ? ಹಾ, ತಗೊಂಡೆ. ಒಂದು ಮರ್ತಿದ್ದೀನಿ. ಏನು? ಅಭಿಷೇಕ ಮಾಡುವಾಗ ಉಟ್ಕೊಳಕ್ಕೆ ರೇಷ್ಮೆ ಸೀರೆ ತಗೊಂಡ್ ಹೋಗು ಅಂತ ಅತ್ತೆ ಹೇಳಿದ್ರು. ಅದೊಂದು ತಗೊಂಡ್ ಹೋದ್ರೆ ಮುಗೀತು. ಏನಂದ್ರೆ? ಏನ್ ಶ್ಯಾಮ, ಏನಾಯ್ತು? ಕಿರೀಟ ಇಲ್ಲಿಲ್ಲ ರೀ. ಇಲ್ಲ ಅಂದ್ರೆ ಏನು ಶ್ಯಾಮ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಕಿರೀಟನ ಇಲ್ಲೇ ಇಟ್ಟಿದ್ದೆ ನಾನು. ಒಳಗಡೆ ಕಿರೀಟ ಇಲ್ಲ. ಇನ್ನೆಲ್ಲಾದ್ರೂ ಇಟ್ಟಿದ್ಯಾ ಅಂತ ನೆನಪು ಮಾಡ್ಕೋ. ನನಗೆ ಚೆನ್ನಾಗಿ ನೆನಪಿದೆ ರೀ. ನಾನು ಆ ಕಿರೀಟನ ಇಲ್ಲೇ ಇಟ್ಟಿದ್ದೆ. ನಾಳೆ ಅಮ್ಮವ್ರಿಗೆ ಸಮರ್ಪಿಸ್ತಾರೆ. ಇದನ್ನ ಹುಷಾರಾಗಿ ತಗೊಂಡ್ ಹೋಗಿ ನಿನ್ ರೂಮಲ್ಲಿ ಇಡಮ್ಮ. ಈಗ ಕಿರೀಟದ ಬಗ್ಗೆ ಅತ್ತೆಗೆ ನಾನು ಏನ್ ಹೇಳಲಿ? ಮಾವ ಅವ್ರ ಫ್ರೆಂಡು ಕಿರೀಟಗೋಸ್ಕರ ಬರುವಷ್ಟರಲ್ಲಿ ಕಿರೀಟ ಸಿಗದೆ ಇದ್ರೆ ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ಶ್ಯಾಮ ಅತ್ತೆ, ಏನತ್ತೆ? ಏನಮ್ಮ, ನೀವಿನ್ನೂ ರೆಡಿ ಆಗಿಲ್ವಾ? ರೆಡಿ ಆಗಿದ್ದೀವಿ ಅತ್ತೆ. ಮತ್ತೆ ಬೇಗ ಹೊರಡಿ. ರಾಹುಕಾಲ ಬರೋದ್ರಲ್ಲಿ ಅಭಿಷೇಕ ಮುಗಿಬೇಕು. ಗುರುಗಳು ಹೇಳಿದಾರಲ್ವಾ? ಈಗ ಹೊರಡ್ತೀವಿ ಅತ್ತೆ, ಹೊರಡ್ತೀವಿ. ಅದು ನಿನ್ ಬೀರು ಕೀಗಳಲ್ವಾ? ಹಾ, ಹೌದತ್ತೆ, ಬೀರೋ ಕೀಸೆ. ಆ ಕೀಗಳನ್ನ ನನಗೆ ಕೊಟ್ಟಿರಮ್ಮ. ಕಿರೀಟ ಬೀರುನಲ್ಲೇ ಇದೆಯಲ್ವಾ? ಅವ್ರು ಬಂದ್ರೆ ನಾನ್ ಕಿರೀಟ ಕೊಟ್ಟು ಕಳಿಸ್ತೀನಿ. ಏನು
ಒಬ್ಬರ ಮುಖ ಒಬ್ಬರು ನೋಡ್ತಿದ್ದೀರಲ್ಲ. ಕೀ ಕೊಡಿ ಇಲ್ಲಿ. ಮಮ್ಮಿಗೆ ನಿಜ ಹೇಳದೆ ಒಳ್ಳೇದೇನೋ. ಅದು ಮಮ್ಮಿ, ಆ ಕಿರೀಟ ಆ ಕಿರೀಟ ಬೀರುನಲ್ಲೇ ಇದೆಯಲ್ಲ. ಹೌದತ್ತೆ, ಕಿರೀಟ ಬೀರುವಲ್ಲೇ ಇದೆ. ಕಿರೀಟನ ಅತ್ತೆನೇ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ ರೀ. ನಾವು ಕೀಸ್ ಕೊಟ್ಟು ಹೋಗೋಣ. ಕೀಸ್ ತಗೊಳ್ಳಿ ಅತ್ತೆ, ಅವ್ರು ಬಂದ್ರೆ ಕಿರೀಟ ಕೊಟ್ಬಿಡಿ. ಸರಿ, ನೀವು ಬನ್ನಿ. ಶಭಾಷ್ ರಾಮ, ಶಭಾಷ್. ಬೀರುಗಿ ಕೊಟ್ಟು ಹೋಗ್ತಿದ್ಯಲ್ಲ, ಸ್ವಲ್ಪ ಹೊತ್ತಲ್ಲೇ ಕಿರೀಟದ ಗಲಾಟೆ ಶುರು ಆಗುತ್ತೆ. ನಿನಗೆ ಹಬ್ಬ ಇದೆ. ಏನ್ ಶ್ಯಾಮ, ಕಿರೀಟ ಕಾಣ್ತಿಲ್ಲ ಅನ್ನೋ ವಿಷಯನ ಮಮ್ಮಿಗೆ ಹೇಳೋಣ ಅನ್ಕೊಂಡ್ರೆ ಹೇಳ್ದೆ ಬಂದ್ಬಿಟ್ಟಿಯಲ್ಲ ನೀನು. ಕಿರೀಟ ಕಾಣಿಸ್ತಿಲ್ಲ ಅನ್ನೋ ವಿಷಯ ಈಗ ಅತ್ತೆಗೆ ಹೇಳಿದ್ರೆ ಅತ್ತೆ ತುಂಬಾ ಗಾಬರಿ ಆಗ್ತಾರೆ ರೀ. ಆ ವಿಷಯನ ಮನೇಲಿ ಎಲ್ರಿಗೂ ಹೇಳ್ತಾರೆ. ಅಷ್ಟು ಜನರನ್ನ ಭಯ ಪಡಿಸೋದು ಯಾಕೆ ಅಂತ ಆ ವಿಷಯನ ನೀವು ಅತ್ತೆಗೆ ಹೇಳಿದಿರೋ ಹಾಗೆ ತಡೆದೆ. ಭಯ ಪಡ್ತಾರೆ ಅಂತ ವಿಷಯ ಅಮ್ಮಂಗೆ ಹೇಳ್ದೆ ಸುಮ್ಮನಾದೆ. ಸರಿ, ಮತ್ತೆ ಬೀರು ಕೀಸ್ ಮಮ್ಮಿ ಕೊಟ್ಟಿದ್ಯಲ್ಲ, ನಾವು ಹೋಗಾದ್ಮೇಲೆ ಕಿರೀಟಕ್ಕೋಸ್ಕರ ಅವ್ರು ಬರ್ತಾರಲ್ವಾ, ಆಗ ಮಮ್ಮಿ ಬೀರು ಓಪನ್ ಮಾಡಿ ನೋಡ್ತಾರಲ್ವಾ, ಆಗ ಕಿರೀಟ ಕಾಣಲ್ವಲ್ಲ, ಅವಾಗಾದ್ರೂ ಹೆದರ್ಕೋತಾರಲ್ಲ. ಪರಿಸ್ಥಿತಿ ಅಷ್ಟು ದೂರ ಹೋಗೋ ಅಷ್ಟ್ರಲ್ಲಿ ಕಿರೀಟ ಏನಾಯ್ತು ಅಂತ ನಾವು ತಿಳ್ಕೋಬೇಕು ರೀ. ಹೇಗ್ ಗೊತ್ತಾಗುತ್ತೆ ಶ್ಯಾಮ? ಕೃಷ್ಣ ಇದಾನಲ್ಲ, ಭಯ ಯಾಕೆ? ಕೃಷ್ಣನ್ ದಯೆಯಿಂದ ಖಂಡಿತ ಆ ಕಿರೀಟ ಎಲ್ಲಿದ್ಯೋ ನಮಗ್ ಗೊತ್ತಾಗತ್ತೆ. ಕೃಷ್ಣ, ನಿನ್ನೆ ಆ ಕಿರೀಟನ ನಾನೇ ಬೀರುವಲ್ಲಿಟ್ಟಿದ್ದೆ. ನಿನ್ನೆಯಿಂದ ಈ ರೂಮ್ಗೆ ಯಾರೂ ಬಂದಿಲ್ಲ, ಆದ್ರೂ ಆ ಕಿರೀಟ ಕಾಣಿಸ್ತಿಲ್ಲ. ಹೇಗ್ ಮಾಯ ಆಯ್ತು ಅರ್ಥ ಆಗ್ತಿಲ್ಲ. ಆ ಕಿರೀಟ ನಮಗ್ ಸಿಗೋ ಹಾಗೆ, ಈ ತೊಂದರೆಯಿಂದ ಹೊರಗಡೆ ಬರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಅಂದ್ರೆ ಯಾರೋ ಕಿಟಕಿ ಗ್ರಿಲ್ಸ್ ತೆಗೆದು ಒಳಗ್ ಬಂದು ಕಿರೀಟನ ಕದ್ದಿದ್ದಾರೆ ಅನ್ಸುತ್ತೆ. ಕೀಸ್ನ ನಾನು ಕಬೋರ್ಡಲ್ಲೇ ಇಟ್ಟಿದ್ದೆ ಅನ್ನೋ ವಿಷಯ ಕೂಡ ಅವ್ರಿಗೆ ಗೊತ್ತಿದ್ಯಲ್ಲ.
ಯಾರೋ ಈ ಕಿರೀಟದ ಬಗ್ಗೆ ಗೊತ್ತಿರೋರೇನೆ ಖಂಡಿತ ಈ ಕೆಲಸ ಮಾಡಿದ್ದಾರೆ. ಯಾರು ಮಾಡಿರ್ತಾರೆ? ಸೇದು ಬಿಸಾಕಿರೋ ಬೀಡಿ. ಕಳ್ತನ ಮಾಡೋರು ಬೀಡಿ ಸೇತಾ ನಿಧಾನವಾಗಿ ಸ್ಕ್ರೂ ತೆಗೆದು ಆರಾಮಾಗಿ ಕಳ್ತನ ಮಾಡಲ್ವಲ್ಲ ರೀ. ಯಾರಾದ್ರೂ ನೋಡಿದ್ರು ತಪ್ಪಿಸ್ಕೋತೀನಿ ಅಂತ ನಂಬಿಕೆ ಇರೋರೆ ಹೀಗ್ ಮಾಡಿರ್ತಾರೆ. ನಮ್ಮ ಮನೇಲಿ ಕೆಲಸ ಮಾಡೋರಲ್ಲಿ ತೋಟದ ಮಾಲಿ ರಮಣಯ್ಯ ಒಬ್ಬನೇ ಬೀಡಿ ಸೇದದು. ಅಂದ್ರೆ ಖಂಡಿತ ಅವನೇ ಈ ಕೆಲಸ ಮಾಡಿರ್ತಾನೆ. ಅವನ್ನ ಹಿಡಿದ್ರೆ ಕಿರೀಟ ಸಿಗುತ್ತೆ. ಶ್ಯಾಮ, ಫ್ಯಾಕ್ಟ್ರಿಲಿ ನನ್ನ ವರ್ಕರ್ ಮಾಡಿ ಅವಮಾನ ಮಾಡಿದ್ಯಲ್ಲ, ಈಗ ನೋಡು ಮನೆಯಲ್ಲೇ ನಿನಗೆ ಹೇಗೆ ಅವಮಾನ ಆಗುತ್ತೆ ಅಂತ. ಸ್ವಲ್ಪ ಹೊತ್ತಲ್ಲಿ ಕಿರೀಟಕ್ಕೋಸ್ಕರ ಅವರು ಬರ್ತಾರೆ. ಬೀರುಲಿ ಕಿರೀಟ ಇರಲ್ಲ. ಅತ್ತೆ ಆ ಕಿರೀಟನ ನಿನ್ನ ಕೈಯಲ್ಲೇ ಕೊಟ್ಟು ಬೀರುಲಿಡಕ್ಕೆ ನಿನ್ನ ಹತ್ರ ಹೇಳಿ. ಈಗದು ಮಿಸ್ ಆಗಿದೆ ಅಂತ ಗೊತ್ತಾಗಿ ಅತ್ತೆಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಅತ್ತೆ ಕೋಪಕ್ಕೆ ನಾನು ತುಪ್ಪ ಸುರಿತೀನಿ. ಇಷ್ಟು ಕಾಲ ನೀನು ಸಂಪಾದನೆ ಮಾಡಿರೋ ಒಳ್ಳೆ ಹೆಸರನ್ನೆಲ್ಲ ಅಗ್ನಿಕುಂಡದಲ್ಲಿ ಸುಟ್ಟು ಬೂದಿ ಆಗೋ ಹಾಗೆ ಮಾಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ನೀನು ಏಕಪಾತ್ರ ಅಭಿನಯ ನೋಡ್ತಾ ಇದ್ದೆ. ಏಕಪಾತ್ರ ಅಭಿನಯನಾ? ಐ ಮೀನ್ ಸೋಲೋ ಪರ್ಫಾರ್ಮೆನ್ಸ್. ನಿನ್ನ ಪಾಡಿಗೆ ನಿನ್ನ ಮನಸ್ಸಲ್ಲಿ ಏನೇನೋ ಮಾತಾಡ್ಕೊಳ್ತಾ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದೆ, ನಗ್ತಾ ಇದ್ದೆ. ಆ ಮಾತಿಗೆ ಸರಿಯಾದ ಎಕ್ಸ್ಪ್ರೆಷನ್ಸು ನಿನ್ನ ಫೇಸಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿದ್ವು. ನನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಐಶ್ವರ್ಯ. ಈ ನಡುವೆ ನಿಂದು ಮೈಂಡ್ ವಾಯ್ಸ್ ಜಾಸ್ತಿ ಆಗಿದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ದೆ ಹೋದರೆ ಮೈಂಡ್ ವಾಯ್ಸ್ ಹೆಚ್ಚಾಗಿ ಕೊನೆಗೆ ಮೈಂಡೇ ಹೋಗುತ್ತೆ. ಮೈಂಡ್ ಹೋದ್ಮೇಲೆ ಮಾಮೂಲಿ ಹಾಸ್ಪಿಟ್ಲಿಗೆ ಹೋದರೆ ಉಪಯೋಗ ಇಲ್ಲ, ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಅಂದ್ರೆ ನಾನು ಮೆಂಟಲ್ ಆಗಿದ್ದೀನಿ ಅಂತಿದ್ಯಾ? ಚೇಚೆ, ಆ ಮಾತು ನಾನೆಲ್ಲಿ ಹೇಳಿದೆ? ಮೆಂಟಲ್ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ದು. ನೀನು ಸೀರಿಯಸ್ ಆಗೇ ನೋಡಿದ್ರು ಕೂಡ ಈಗ ನಾನು ಹೇಳೋ ಮಾತನ್ನ ಸೀರಿಯಸ್ ಆಗಿ ತಗೋಬೇಕು ನೀನು. ಆಲ್ರೆಡಿ ನಿನಗೆ ನಾನು 2-3 ಸತಿ ಎಚ್ಚರಿಸಿದ್ದೀನಿ, ನಿನ್ನ ಬಿಹೇವಿಯರಲ್ಲಿ ಏನೋ ತಪ್ಪಿದೆ, ಬದಲಾಯಿಸ್ಕೊ ಅಂತ. ಬದಲಾಯಿಸ್ಕೊಳ್ದೇ ಇದ್ರೆ ಮಾತ್ರ ನೀನು ಗ್ಯಾರಂಟಿ ಮೆಂಟಲ್ ಆಗ್ಬಿಡ್ತೀಯ. ಈಗ ಹೊಸದಾಗಿ ಮೆಂಟಲ್ ಆಗೋಗೋದೇನು? ನಿನ್ನ ಮದುವೆ ಆದಾಗ್ಲೇ ನಾನು ಮೆಂಟಲ್ ಆಗೋಗಿದ್ದೀನಿ. ಓ ಹೌದಾ? ನಾನು ಮೆಂಟಲ್ ಆಗಿರೋಳನ್ನೇ ಮದುವೆ ಆಗಿದ್ದ? ಓಕೆ, ನೋ ಪ್ರಾಬ್ಲಮ್, ಅಡ್ಜಸ್ಟ್ ಮಾಡ್ಕೋತೀನಿ. ಈ ಗಂಡಸರು ಎಲ್ಲರೂ ಹಾಗೆ ಮಿಲಿಮೀಟರ್ ಸಲ್ಗೆ ಕೊಟ್ರೆ ಕಿಲೋಮೀಟರ್ ಡೈಲಾಗ್ ಹೊಡಿತಾರೆ. ರಮಣಯ್ಯ, ರಮಣಯ್ಯ, ರಮಣಯ್ಯ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಏನ್ ಸರ್ ಬಂದಿತ್ತು? ರಮಣಯ್ಯ ಇಲ್ವಾ ಅಮ್ಮ ಮನೇಲಿ?
ಇಲ್ಲ, ಅವರು ಆಚೆ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ಗೊತ್ತಿಲ್ಲಮ್ಮ. ರಾತ್ರಿ ರಮಣಯ್ಯ ಮನೆಗೆ ಎಷ್ಟು ಗಂಟೆಗೆ ಬಂದ್ರು? ರಾತ್ರಿ ಅವ್ರ ಮನೆಗೆ ಬರಲೇ ಇಲ್ಲಮ್ಮ. ಬರ್ಲಿಲ್ವಾ? ಅವಾಗವಾಗ ರಾತ್ರಿ ಹೊತ್ತು ಹೀಗೆ ಮನೆಗೆ ಬರ್ದೇ ಇರ್ತಾನ ರಮಣಯ್ಯ? ಇಲ್ಲ ಸರ್, ಇದೇ ಮೊದಲನೇ ಸಲ. ನಿನ್ನೆ ಸಂಜೆ ಮನೆಯಿಂದ ಹೋಗುವಾಗ ಏನೋ ಕೆಲಸ ಇದೆ, ರಾತ್ರಿ ಮನೆಗೆ ಬರಕ್ಕಾಗಲ್ಲ ಅಂತ ಹೋದ್ರು. ಆ ಕೆಲ್ಸ ಏನು? ಅವ್ರು ಎಲ್ಲಿ ಹೋದ್ರು? ಆ ವಿಷಯ ಏನು ಕೇಳಿಲ್ವಾ? ಇಲ್ಲಮ್ಮ, ನಾನ್ ಕೇಳಲಿಲ್ಲ. ಕೇಳಿದ್ರು ಅವ್ರು ಹೇಳಲ್ಲ. ನನ್ಗನ್ಸತ್ತೆ ಅವ್ರ ಸ್ನೇಹಿತರ ಜೊತೆ ಸೇರಿ ಕುಡ್ದು ಎಲ್ಲಾದ್ರೂ ಬಿದ್ಕೊಂಡಿರ್ತಾರೆ. ಅವ್ರ ಫ್ರೆಂಡ್ ಮನೆ ಎಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲಮ್ಮ. ಏನಮ್ಮ, ಅವರು ನುಡ್ಕೊಂಡು ನೀವು ಬಂದಿದ್ದೀರಾ? ಏನಾದ್ರೂ ಕೆಲ್ಸ ಇತ್ತಾ ಅವ್ರ ಹತ್ರ? ಚಿಕ್ಕ ಕೆಲ್ಸ ಇತ್ತಮ್ಮ. ಸಂಜೆ ನಮ್ಮ ಮನೆಗೆ ಬರ್ತಾರಲ್ವಾ, ಮಾತಾಡ್ತೀವಿ. ಬರ್ತೀನಮ್ಮ, ಬನ್ರಿ ಹೋಗೋಣ. ರಾತ್ರಿ ಎಲ್ಲ ರಮಣಯ್ಯ ಮನೆಗೆ ಬರಲಿಲ್ಲ ಅಂದ್ರೆ ಆ ಕಳ್ತನ ಖಂಡಿತ ರಮಣಯ್ಯನೇ ಮಾಡಿದ್ದಾನೆ. ಹೌದು ರೀ, ರಮಣಯ್ಯನೇ ಆ ಕಿರೀಟ ಕದ್ದಿದ್ದು. ಆದ್ರೆ ಅವನ್ನ ಹೇಗೆ ಹಿಡಿಯೋದು? ಅದೇ ನಾನು ಯೋಚನೆ ಮಾಡ್ತಿದ್ದೆ. ಹೇಗಾದ್ರೂ ಮಾಡಿ ರಮಣಯ್ಯನ ಹಿಡಿಬೇಕು. ಆ ಕಿರೀಟನ ಮನೆಗೆ ತಗೊಂಡು ಹೋಗ್ಬೇಕು. ಆ ಕಿರೀಟಗೋಸ್ಕರ ಅವ್ರು ಬರೋ ಅಷ್ಟರಲ್ಲಿ ಆ ಕಿರೀಟನ ನಾವು ತಗೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ. ಹಲೋ ವರ್ಮಾ, ಹೊರಟಿದೀವಿ ಕಣೋ, ನಿಮ್ಮನೆಗೆ ಬರ್ತಿದ್ದೀವಿ. ಬಾಯ್ ಬಾಯ್ ಕಣೋ, ಬಾಯ್ ಬಾಯ್. ಓಕೆ. ನೋಡಿದ್ಯಾ ನನ್ನ ಫ್ರೆಂಡ್ ಎಂಥ ರೆಸ್ಪಾನ್ಸಿಬಲ್ ಪರ್ಸನ್ನು? ಇವತ್ತು ಮಾರ್ನಿಂಗ್ ಬಂದು ಕಿರೀಟ ತಗೊಂಡು ಹೋಗ್ತೀವಿ ಅಂದ್ವಲ್ಲ, ಇನ್ನೂ ಬರಲಿಲ್ವಲ್ಲ ಅಂತ ಫೋನ್ ಮಾಡಿ ಅವನೇ ಕೇಳ್ತಿದ್ದಾನೆ. ಅದು ನನ್ನ ಫ್ರೆಂಡು ಅಂದ್ರೆ. ರೆಸ್ಪಾನ್ಸಿಬಿಲಿಟಿನೋ ಭಯನೋ ಯಾರಿಗ್ ಗೊತ್ತು? ಭಯ ಯಾಕೆ? ಅಷ್ಟು ಬೆಲೆ ಬಾಳೋ ಕಿರೀಟನ ತುಂಬಾ ದಿನ ಮನೇಲಿ ಇಟ್ಕೊಂಡ್ರೆ ರಿಸ್ಕ್ ಅಂತ ಭಯ ಪಟ್ಟಿರ್ಬೇಕಲ್ವಾ? ಅಷ್ಟು ಬೆಲೆ ಬಾಳೋ ಕಿರೀಟನ ಮನೇಲಿ ಇಟ್ಕೊಳ್ಳೋಕೆ ಭಯ ಪಟ್ಟು ಬೇಗ ನಮ್ ಕಿರೀಟ ನಮಗ್ ಕೊಟ್ಬಿಡೋಣ ಅಂತ ಫೋನ್ ಮಾಡಿದಾರೇನೋ? ಅದೇನು ಹೀಗಂತ್ಯ? ಅಷ್ಟೆಲ್ಲ ಭಯ ಪಡೋರೆ ಆಗಿದ್ರೆ ನಿನ್ನೆ ಆ ಕಿರೀಟ ಯಾಕೆ ತಗೋತಿದ್ರು? ನಿನ್ನೆನೆ ಬೇಡ ಅಂತ ಹೇಳ್ತಿದ್ರಲ್ವಾ? ಅಂದ್ರೆ ನಿಮ್ ಫ್ರೆಂಡ್ ಅಲ್ವಾ, ನಿಮ್ ಮಾತ್ಗೆ ಬೇಡ ಅಂದೆ ಮುಜುಗರ ಪಟ್ಕೊಂಡ್ ತಗೊಂಡ್ರೇನೋ, ಯಾರಿಗ್ ಗೊತ್ತು? ಇಲ್ಲಿ ನೋಡು, ನೀನ್ ಎಲ್ರ ಮೇಲೂ ಅನುಮಾನ ಪಡೋ ಹಾಗೆ ನನ್ನ ಫ್ರೆಂಡನ್ ಕೂಡ ಅನುಮಾನ ಪಡಬೇಡ. ನನ್ನ ಫ್ರೆಂಡ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಏನಾದ್ರೂ ಆದ್ರೆ ಮುಖದ ಮೇಲೆ ಹೇಳ್ತಾನೆ ಹೊರತು ಮುಜುಗರ ಪಟ್ಕೊಂಡು ಹೇಳದೇ ಇರೋದಿಲ್ಲ. ಫ್ರೆಂಡ್ಸ್ಗೋಸ್ಕರ ಪ್ರಾಣ ಕೊಡೋ ಅಂತವನು ನಮ್ಮ ಆನಂದ ವರ್ಮ. ಅವನಂತ ಫ್ರೆಂಡ್ ಇರೋದು ನನ್ನ ಅದೃಷ್ಟ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ. ನಿಮ್ ಫ್ರೆಂಡು ಮಹಾನುಭಾವ, ದೊಡ್ಡ ವ್ಯಕ್ತಿ ಅಂತ ಅರ್ಥ ಆಯ್ತು. ನೀವು ಓಡಿಸಿ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಾನು ಕೂಡ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ವಸಂತ, ಶಂಕರ್ ಫ್ಯಾಮಿಲಿ ಬಂದಿದ್ದಾರೆ, ಬೇಗ ಬಾ. ಹಾ, ಬರ್ತಿದ್ದೀನ್ರಿ. ಅಣ್ಣ, ನೀರ್ ತಗೊಳ್ಳಿ. ಏನು ಬೇಡಮ್ಮ. ಇವಾಗೇನ್ ಬೇಕಾಗಿಲ್ಲ. ಕಿರೀಟ ಮಿಸ್ ಆಗಿದೆ ಅಂತ ಗೊತ್ತಾದಾಗ ಈ ನೀರ್ ಬೇಕಾಗತ್ತೆ. ತಗೊಳ್ಳಿ ಅಣ್ಣ. ಅತ್ಗೆ ತಗೊಳ್ಳಿ. ಅದ್ಕೆ ನಮ್ ಕಿರೀಟ ಕೊಟ್ರೆ ನಾವಿನ್ ಹೊರಡ್ತೀವಿ. ಇಷ್ಟೊಂದು ಅವಸರ ಯಾಕತ್ಗೆ? ಈಗ ತಾನೇ ಬಂದಿದ್ದೀರಾ, ಹೋಗಿವ್ರಂತೆ ಇರಿ. ಅಲ್ಲಿ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೊರಟಿದಾರಮ್ಮ. ನಾವು ಕಿರೀಟ ತಗೊಂಡು ಹೋಗಕ್ಕೆ ಅಂತ ಇಲ್ಲಿ ಬಂದಿದ್ದು. ಪಾಪ ಅವರು ನಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ ದೊಡ್ಡ ಸೊಸೆ ವೈದೇಹಿ. ನಮಸ್ಕಾರ. ನಮಸ್ತೆ ಅಮ್ಮ. ಕಾಫಿ ತಗೊಳ್ಳಿ. ಈಗಿದೆಲ್ಲ ಯಾಕಮ್ಮ? ಅವರಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ವಲ್ಲ. ಪರವಾಗಿಲ್ಲ, ತಗೊಳ್ಳಿ ಅತ್ಗೆ.
ಕಾಫಿ ಎಷ್ಟೊತ್ತು ಕುಡಿತೀರಾ? 5 ನಿಮಿಷ ಅಷ್ಟೇ ಅಲ್ವಾ? ಸರಿ ತಗೋ, ಇಲ್ದಿದ್ರೆ ನನ್ನ ತಂಗಿ ಬಿಡೋದೇ ಇಲ್ಲ. ಒಂದ್ 5 ನಿಮಿಷದಲ್ಲಿ ಏನೂ ಮುಳುಗೋಗೋದಿಲ್ಲ. ಇಲ್ಲಿ ಕೊಡಿ ಅತ್ತೆ. ನೀವು 5 ನಿಮಿಷದಲ್ಲಿ ಕಾಫಿ ಕುಡಿದ್ರು ನಿಮ್ಗೆ ನಾನು ಕಿರೀಟ ಇಷ್ಟು ಬೇಗ ಕೊಡಲ್ಲ. ಕೊಡಲ್ವಾ? ಹೌದು, ಇನ್ನೊಂದು ಗಂಟೆ ಬಿಟ್ಕೊಂಡೆ ನಾನು ನಿಮಗೆ ಕಿರೀಟ ಕೊಡೋದು. ಯಾಕೆ ಆ ಥರ ಹೇಳ್ತಾ ಇದ್ಯಾ? ಏನ್ ಮಾಡೋದು, ನೀವು ಬರೋದಕ್ಕಿಂತ ಮುಂಚೆನೆ ರಾಹುಕಾಲ ಬಂದ್ಬಿಡ್ತು. ರಾಹುಕಾಲದಲ್ಲಿ ಕಿರೀಟ ತಗೊಂಡೋಗೋದು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಬೇಗ ಬರೋಕ್ ಹೇಳಿದ್ದು.